ಮಸ್ಕಿಯಲ್ಲಿ ಇಂದು ಅಭಿವೃದ್ಧಿ ಶೂನ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದಿಂದ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ರಸ್ತೆಗಳು ಹದಗೆಟ್ಟಿವೆ. ರೈತರಿಗೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಸರಿಯಾದ ಸಮಯಕ್ಕೆ ರಿಪೇರಿ ಮಾಡದೆ ರೈತರಿಗೆ ಎರಡನೇ ಬೆಳೆಗೆ ನೀರು ಕೊಡದೆ ವಂಚಿಸುತ್ತಿರುವ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಮಸ್ಕಿಯ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಹೀಗೆ ಹೇಳಿದ್ದಾರೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದು 2.5 ವರ್ಷ ಪೂರೈಸ್ತಾ ಇದೆ. ಇವತ್ತು ಇಡೀ ಕ್ಷೇತ್ರದಲ್ಲಿ ರಸ್ತೆಗಳ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಇವತ್ತು ಹಿಂದೆ ನಮ್ಮ ಅವಧಿಯಲ್ಲಿ ಆಗಿರುವಂಥ ರಸ್ತೆಗಳನ್ನು ಹೊರತುಪಡಿಸಿದರೆ ಇವತ್ತು ಯಾವುದೇ ಒಂದು ಹೊಸ ರಸ್ತೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ವರ್ಷ ಅತಿವೃಷ್ಟಿ ಆಗಿರೋದ್ರಿಂದ ಎಲ್ಲ ರಸ್ತೆಗಳು ಹದಗೆಟ್ಟು ಇವತ್ತು ಜನ ಗಾಡಿಗಳು ಅಡ್ಡಾಡ್ದ ಒಂದು ನಿಟ್ಟಿನಲ್ಲಿ ಇವತ್ತು ರಸ್ತೆಗಳಾಗಿರುವಂಥದ್ದು. ಹೀಗಾಗಿ ಇವತ್ತು ಕೇವಲ ಮಸ್ಕಿ ವಿಧಾನಸಭಾ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಪರಿಸ್ಥಿತಿ ಆಗಿರೋದ್ರಿಂದ ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಇವತ್ತು ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ ಪ್ರತಿ ಮಂಡಲದಲ್ಲಿ ಇವತ್ತು ರಸ್ತಾ ರೋಕ ಚಳವಳಿಯನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡ್ತಾಯಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಸ್ಕಿಯಲ್ಲಿ ಸಹ ಇವತ್ತು ನಮ್ಮ ಒಂದು ಕಾರ್ಯಕರ್ತರಿಂದ ಬೃಹತ್ ಆಗಿರುವಂಥ ಒಂದು ಪ್ರತಿಭಟನೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದು. ಇವತ್ತು ಇಡೀ ಕ್ಷೇತ್ರದಲ್ಲಿ ಆಗಿರುವಂಥ ರಸ್ತೆಗಳು ವಿಶೇಷವಾಗಿ ಇವತ್ತು ಬಳಗಾನೂರು ರಸ್ತೆ ಆಗಿರ್ಬೋದು, ಕವಿತಾಳ್ ರಸ್ತೆ ಆಗಿರ್ಬೋದು, ಇವತ್ತು ಕಲ್ಮಂಗಿ ನವಲಿ ರಸ್ತೆ ಆಗಿರ್ಬೋದು, ಕಿಡಿಗೋಳ್ ಗುಂಜಳ್ಳಿ ರಸ್ತೆ ಆಗಿರ್ಬೋದು, ಇಂಥ ಅನೇಕ ರಸ್ತೆಗಳನ್ನು ಇವತ್ತು ತಾವು ಪ್ರತ್ಯಕ್ಷವಾಗಿ ವರದಿ ಮಾಡಬೇಕು. ಯಾಕಂದರೆ ಒಂದೊಂದು ಗುಂಡಿಗಳು ಒಂದೊಂದು ಟ್ರಿಪ್ ಮರ್ಮ ಹಾಕಿದ್ರು ಮುಚ್ಚದೇ ಇರುವಷ್ಟು ಗುಂಡಿಗಳು ಬಿದ್ದು ಇವತ್ತು ಆ ರಸ್ತೆಗಳಲ್ಲೇ ಮಾನ್ಯ ಶಾಸಕರು ದಿನಂಪ್ರತಿ ಅಡ್ಡಾಡ್ತಾರೆ. ಆದರೆ ಅವುಗಳನ್ನು ಮುಚ್ಚುವಂಥ ಒಂದು ವ್ಯವಧಾನ ಇವತ್ತು ಸರ್ಕಾರಕ್ಕಿಲ್ಲ. ಹೀಗಾಗಿ ಅದನ್ನು ನಾವೆಲ್ಲರೂ ತೀವ್ರತರವಾಗಿ ಖಂಡಿಸ್ತೇವೆ. ಮುಂದಿನ ದಿನಮಾನಗಳಲ್ಲಿ ಅದನ್ನು ತಕ್ಷಣ ಸರಿಪಡಿಸ್ತಾ ಇದ್ದರೆ ಇನ್ನೂ ಹೆಚ್ಚಿನ ಒಂದು ಉಗ್ರವಾಗಿರುವಂಥ ಹೋರಾಟವನ್ನು ಇವತ್ತು ಪಕ್ಷ ಕೈಗೊಳ್ತದಂತ ನನ್ನ ಒಂದು ಅನಿಸಿಕೆ ಆಗಿದೆ. ಈಗ ತುಂಗಭದ್ರಾ, ಎಡದಂಡೆ ಮತ್ತು ಬಲದಂಡೆ ಇವತ್ತು ನಮ್ಮ ಈ 4 ಜಿಲ್ಲೆಗಳ ಜೀವನಾಡಿ. ಇವತ್ತು ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ 4 ಜಿಲ್ಲೆಗಳ ಜೀವನಾಡಿ ಆಗಿರುವಂಥ ತುಂಗಭದ್ರಾ ಈ ವರ್ಷ ಅತಿವೃಷ್ಟಿಯಾಗಿ ಸಂಪೂರ್ಣವಾಗಿ ಇವತ್ತು ನದಿ ತುಂಬಿರೋದ್ರಿಂದ ಇವತ್ತು ಆ ಡ್ಯಾಮಿನ ನೀರನ್ನು 80 TMCಗೆ ಒಂದು ರಿಸ್ಟ್ರಿಕ್ಟ್ ಮಾಡಿ ನದಿಗೆ ನೀರನ್ನು ಬಿಡುವಂಥದ್ದು. ಎರಡನೇ ಬೆಳೆಗೆ ಇವತ್ತು ನಾವು ನೀರು ಬಿಡೋಕ್ಕಾಗೋದಲ್ಲ, ಗೇಟ್ಗಳ ರಿಪೇರಿ ಮಾಡ್ತೀವಂತ. ಆದರೆ ಈ ಸರ್ಕಾರ ಹೋದ ವರ್ಷ ಡಿಸೆಂಬರ್ನಲ್ಲಿ 19ನೇ ಗೇಟು ಕೊಚ್ಚಿ ಹೋದಾಗ ಇವತ್ತು ಆ ಗೇಟನ್ನು ತಾತ್ಕಾಲಿಕವಾಗಿ ಅವತ್ತು ರಿಪೇರಿ ಮಾಡಿದರು. ಆದರೆ 1 ವರ್ಷದಿಂದ ಆ ಗೇಟ್ಗಳನ್ನು ಮಾಡೋದಕ್ಕೆ ಈ ಸರ್ಕಾರದಿಂದ ಆಗ್ತಾಯಿಲ್ಲ. ಮತ್ತು 33 ಗೇಟ್ಗಳನ್ನು ಬದಲಾವಣೆ ಮಾಡಬೇಕಂತ ಇವತ್ತು ತಜ್ಞರ ವರದಿ ಇದ್ದಾಗ್ಯೂ ಸಹ ಇವತ್ತು ಇನ್ನೂ ಟೆಂಡರ್ ಕರೆಯುವ ಹಂತದಲ್ಲಿ, ಗೇಟ್ಗಳನ್ನು ಮಾಡುವ ಹಂತದಲ್ಲಿ ಇದ್ದು ಎರಡನೇ ಬೆಳೆಗೆ ರೈತರಿಗೆ ನೀರನ್ನು ಕೊಡೋದಿಲ್ಲ, ಸಹಕರಿಸ್ಬೇಕಂತ ಇವತ್ತು ಸರ್ಕಾರ ಕೇಳುವಂಥದ್ದು ಖಂಡನೀಯ. ಯಾಕಂದರೆ ಇವತ್ತು ಅತ್ಯಂತ ಆಧುನಿಕವಾಗಿರುವಂಥ ತಂತ್ರಜ್ಞಾನ ಇರೋದರಿಂದ ಇವತ್ತು ಸರ್ಕಾರ ಮನಸ್ಸು ಮಾಡಿದರೆ 1 ತಿಂಗಳಲ್ಲಿ ಎಲ್ಲ ಗೇಟ್ಗಳನ್ನು ಇವತ್ತು 4-5 ಹಂತದ ಟೆಂಡರ್ಗಳನ್ನು ಕರೆದು 4-5 ಏಜೆನ್ಸಿಗಳಿಗೆ ಕೊಟ್ಟು ಗೇಟ್ಗಳನ್ನು ಕೂಡಿಸ್ಬೋದಾಗಿತ್ತು. ಆದರೆ ಈ ಸರ್ಕಾರ ರೈತರ ಪರವಾಗಿರುವ ಯಾವುದೇ ಧೋರಣೆಗಳು ಅವರಲ್ಲಿಲ್ಲ. ಹೀಗಾಗಿಯೇ ಅವರು ನಾವು ಮಾಡಿರೋದೇ ಮಾರ್ಗ ಇವತ್ತು ನಮ್ಮ ಸಂಪೂರ್ಣವಾಗಿರುವಂಥ ಬಹುಮತದಲ್ಲಿರೋದಕ್ಕೆ ಯಾರೇನು ಮಾಡ್ತಾರೆ ಅಂಥೇಳಿ ಇವತ್ತು ರೈತರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಹಾನಿಯನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ನಾವು ಸರ್ಕಾರವನ್ನು ಒತ್ತಾಯಿಸೋದಿಷ್ಟೇ, ನೀವು ಮುಂದಿನ 3 ತಿಂಗಳೊಳಗಾಗಿ ಆ ಗೇಟ್ಗಳನ್ನು ಕೂಡಿಸೋದಕ್ಕೆ ಕ್ರಮ ತೆಗೆದುಕೊಂಡು ಎರಡನೇ ಬೆಳೆಗೆ ತಕ್ಷಣ ನೀರು ಕೊಡಬೇಕು. ಇಲ್ಲ ಒಂದು ವೇಳೆ ನೀವು ಕೊಡೋದಕ್ಕೆ ಆಗದೇ ಇದ್ದರೆ ಇವತ್ತು ಆ ರೈತರಿಗೆ ಎಕರೆಕ್ಕೆ ಕನಿಷ್ಠ 20,000 ರೂಪಾಯಿಗಳ ಒಂದು ಬೆಳೆ ಪರಿಹಾರವನ್ನು ನೀಡಬೇಕಂತೇಳಿ ಈ ಮೂಲಕ ನಾನು ಅನ್ನಿಸ್ಕೊಳ್ತಾ ಇದ್ದೇನೆ. ಸರ್, 100 ಕೋಟಿ ಹಣವನ್ನು ಖರ್ಚು ಮಾಡಿ ಈಗಾಗಲೇ ಜಾತಿ ಸಮೀಕ್ಷೆ ಮಾಡಿತ್ತು ಸರ್ಕಾರ, ಅದನ್ನು ಜಾರಿಗೆ ತಂದಿಲ್ಲ. ಈಗ ಮತ್ತೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸೋದ ನೀವೇನು ಸ್ವಾಗತಿಸುತ್ತೀರೋ ಅಥವಾ ತಿರಸ್ಕರಿಸ್ತೀರೋ ಸರ್? ಅಲ್ಲ, ಇವತ್ತು ಈ ಸರ್ಕಾರ ಅವರ ಕಾಂಗ್ರೆಸ್ ಹೈಕಮಾಂಡಿನ ಒಂದು ನಿರ್ದೇಶನದ ಮೇರೆಗೆ ಒಂದು ತುಗ್ಲಕ್ ಸರ್ಕಾರವನ್ನು ಇವತ್ತಿನ ನಡೆಸ್ತಾ ಇದೆ. ಯಾಕಂದ್ರೆ ಸಾವಿರಾರು ಕೋಟಿ ಹಣ ಖರ್ಚು ಮಾಡಿ ನಾಗಮೋಹನ್ ದಾಸ್ ಒಂದು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆದುಕೊಂಡು
ಅದನ್ನು ಬಹಿರಂಗಗೊಳಿಸದೆ ಮತ್ತೊಮ್ಮೆ ಜಾತಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಬಹುಮುಖ್ಯವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯನ್ನು ಮಾಡುವಂಥ ಯಾವುದೇ ಅವಕಾಶ ಇಲ್ಲ. ಆದಾಗ್ಯೂ ಸಹ ಇವತ್ತು ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಜಾತಿ ಗಣತಿ ಮಾಡ್ತೀವಂತ ಹೇಳ್ತಾ ಮತ್ತೊಮ್ಮೆ ಜಾತಿ ಗಣತಿ ಮಾಡೋದಕ್ಕೆ ಆದೇಶ ಮಾಡಿ ಈಗಾಗಲೇ ಪ್ರಾರಂಭ ಆಗಿದೆ. ಮತ್ತು ಇವತ್ತು ಜಾತಿಗಳನ್ನು ಒಡೆಯುವಂಥ ನಿಟ್ಟಿನಲ್ಲಿ ಅದು ವಿಶೇಷವಾಗಿ ಇವತ್ತು ವೀರಶೈವ ಲಿಂಗಾಯತರ ಉಪಜಾತಿಗಳನ್ನು ಎತ್ತಿ ಕಟ್ಟಿ ಇವತ್ತು ಸಮಾಜವನ್ನು ಒಡೆಯುವಂಥ ಬಹುದೊಡ್ಡ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಇವತ್ತು ಎಲ್ಲ ಹಿಂದೂ ಜಾತಿಗಳಿಗೆ ಕ್ರಿಶ್ಚಿಯನ್ ಅಂತ ಹೆಸರನ್ನು ಸೇರಿಸಿ ಇವತ್ತು ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ನಾಯಕ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್ ಅಂತೇಳಿ ಅವನ್ನು ಮಾಡಿ ಇವತ್ತು ಕ್ರಿಶ್ಚಿಯನ್ ಧರ್ಮವನ್ನು ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರ ತಮ್ಮ ವರಿಷ್ಠ ನಾಯಕರ ಮನವೊಲಿಸುವಂಥ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯವರು ಕೆಲಸ ಮಾಡುವಂಥನ್ನು ನಾವು ಖಂಡಿಸ್ತೀವಿ.